ಆರ್ಎಸ್ಎಸ್ ಮಟ್ಟ ಹಾಕಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು. ಭಟ್ಕಳದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಮಟ್ಟ ಹಾಕಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು. ಭಟ್ಕಳ ತಾಲೂಕಿನ ಆಟೋ ಚಾಲಕ ಮಾಲಕ ಸಂಘದ ಗಣೇಶೋತ್ಸವ ಮೈದಾನದಲ್ಲಿ ನಡೆದ ನಗರ ಹಿಂದೂ ಸಂಗಮ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಹಿಂದೂಗಳ ಆತ್ಮಸ್ಥೈರ್ಯವನ್ನ ಮರುಸ್ಥಾಪಿಸುವ ಉದ್ದೇಶದಿಂದ ಸಣ್ಣ ಪ್ರಮಾಣದಲ್ಲಿ ಆರಂಭವಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಂದು ಹಿಂದೂಗಳನ್ನ ಒಗ್ಗೂಡಿಸಿ ಶತಮಾನೋತ್ಸವವನ್ನ ಪೂರೈಸಿದೆ ಎಂದು ಹೇಳಿದರು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹಲವು ವರ್ಷಗಳಿಂದ ಮನೆ ಮನೆಗೆ ತೆರಳಿ ಹಿಂದುತ್ವದ ಕುರಿತು ಜಾಗೃತಿ ಮೂಡಿಸುತ್ತಿರುವ ಕಾರ್ಯಕರ್ತರ ಸೇವೆಯನ್ನ ಅವರು ಶ್ಲಾಘಿಸಿದರು. ಬಹುತೇಕ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಡಾಕ್ಟರ್ ಹೆಡ್ಗೇವಾರ್ ಕೂಡ ಸ್ವಾತಂತ್ರ್ಯ ಹೋರಾಟಗಾರರೇ. ನಂತರದಲ್ಲಿ ಏನು ಅನಿಸ್ತೋ ಏನೋ, ಅದಕ್ಕಿಂತ ಹೊಸದಾಗಿ ಬೇರೇನೋ ಮಾಡಬೇಕು ಅಂತ ಅನಿಸ್ತು. 4 ಮಂದಿ ನಿಲ್ಲಿಸ್ಕೊಂಡು ಕರ್ಕೊಂಡು ಆಟ ಆಡ್ಲಿಕ್ಕೆ ಶುರು ಮಾಡಿದ್ರು. ಇವತ್ತು ಇದು ಇಷ್ಟು ಹೆಮ್ಮರವಾಗಿ ಬೆಳೆದಿದೆ, ಜಗತ್ತು ಭಾರತವನ್ನು ಒಪ್ಕೊಳ್ಳೋ ಸ್ಥಿತಿಗೆ ತಂದು ನಿಲ್ಲಿಸಿದೆ. 4 ಮಂದಿ ಹುಡುಗರಿಂದ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಂಘಟನೆ ಇವತ್ತು ಜಗತ್ತು ಭಾರತವನ್ನ ತಿರುಗಿ ನೋಡಬೇಕು, ಭಾರತವನ್ನ ತಲೆ ಎತ್ತಿ ನೋಡಬೇಕು, ಭಾರತವನ್ನ ಒಪ್ಕೋಬೇಕು ಅಂತಕ್ಕಂಥ ಸ್ಥಿತಿಗೆ ತಂದಿದೆ. ಯಾವತ್ತೂ ಕೂಡ ಹಾಗೇನೆ. ಗೋಮುಖದಲ್ಲಿ ಯಾರು ಗಂಗೆಯನ್ನು ನೋಡಿರ್ತಾರೆ ಅವರಿಗೆ ಅದರ ಅರಿವಿದೆ, ಒಂದು ಸಣ್ಣ ಹರಿವು. ಗಂಗಾಸಾಗರದಲ್ಲಿ ಗಂಗೆಯನ್ನು ನೋಡಿಕೊಂಡು ಹೋಗಿ ಗೋಮುಖದಲ್ಲಿ ಗಂಗೆಯನ್ನು ನೋಡಿದಾಗ ಅಜಗಜಾಂತರ ವ್ಯತ್ಯಾಸ. ಇದು ಗಂಗೆಯ ಅಂತ ಅನಿಸ್ಬಿಡುತ್ತೆ. ಗಂಗಾಸಾಗರದ ಗಂಗೆಗೂ ಗೋಮುಖದ ಗಂಗೆಗೂ ಇದು ಗಂಗೆನ ಅಂತ ಅನಿಸ್ಬಿಡುತ್ತೆ. ತಿಳಿಯಾಗಿ ಹರಿತಾ ಇರತಕ್ಕಂಥ ಗಂಗೆ ಅಲ್ಲಿ ಭೋರ್ಗರಕದ ಗಂಗೆ. ಸಮುದ್ರಕ್ಕೆ ತನ್ನ ಹೆಸರನ್ನ ಇಟ್ಟಿರ್ತಕ್ಕಂಥ ಗಂಗೆ ಪ್ರಾರಂಭದಲ್ಲಿ ಒಂದು ಸಣ್ಣ ಜಲಧಾರೆ. ಸ್ವಾಮಿ, ಅವತ್ತು ಹಿಂದೂ ಸಮಾಜಕ್ಕೆ ಯಾರೂ ಗತಿ ಇರಲಿಲ್ಲ. ಸಣ್ಣ 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 ಗುಂಪುಗಳಲ್ಲಿ ಅಲ್ಲಲ್ಲಿ ಸಮಾಜ ಸುಧಾರಕರು ಅವರು ಇವರು ಕೆಲಸ ಮಾಡ್ತಾ ಇದ್ರು. ಆದರೆ ಹಿಂದೂ ಸಮಾಜದ ಸಂಘಟನೆ ಅಂತ ಯಾರೂ ಕೂಡ ಮಾಡಿರಲಿಲ್ಲ. ಅಲ್ಲಲ್ಲಿ ಸಣ್ಣ ಪುಟ್ಟ ಸಮಾಜ ಸುಧಾರಕರು, ಕೆಲವೊಬ್ರು ಸ್ವಲ್ಪ ಅವರವರದೇ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೂಡ ಮಾಡ್ತಾ ಇದ್ರು. ಯಾರಿಗೂ ಕೂಡ ಇದೊಂದು ಶಕ್ತಿ ಅಂತ ಅನಿಸುವಷ್ಟರ ಮಟ್ಟಿಗೆ ಎಲ್ಲಿಯೂ ಕೂಡ ಪ್ರಯತ್ನ ನಡೆದಿರಲಿಲ್ಲ. ಜಗತ್ತು ಇಂದು ಭಾರತೀಯ ಯೋಗ, ಆಯುರ್ವೇದ, ಸಂಸ್ಕೃತಿ ಮತ್ತು ಪರಂಪರೆಗಳನ್ನ ಒಪ್ಪಿಕೊಂಡಿದೆ. ಭಾರತೀಯ ಹಬ್ಬವನ್ನ ಆಚರಿಸಲು ಪ್ರಾರಂಭಿಸಿದೆ. ಆದರೆ ಭಾರತದಲ್ಲೇ ಕೆಲವು ಅತೃಪ್ತ ಮನಸ್ಸುಗಳು ದೇಶವನ್ನ ಕೀಳು ದೃಷ್ಟಿಯಿಂದ ನೋಡುತ್ತಿರುವುದು ವಿಷಾದಕರ ಎಂದು ಹೇಳಿದರು. ಜಾತಿ, ಮತ, ಪಂಥ, ಭಾಷೆ ಮತ್ತು ಪಂಗಡಗಳಂತಹ ಅಪಸ್ವರಗಳ ನಡುವೆ ನಾವೆಲ್ಲ ಹಿಂದೂ ಎಂಬ ಭಾವನೆ ನಮ್ಮೊಳಗೆ ಬಲವಾಗಬೇಕು. ದೇಶದಾದ್ಯಂತ ನಡೆಯುತ್ತಿರುವ ಹಿಂದೂ ಸಮ್ಮೇಳನಗಳ ಮೂಲಕ ಹಿಂದೂಗಳು ಒಗ್ಗಟ್ಟಾಗಬೇಕು ಎಂಬ ಆಶಯ ವ್ಯಕ್ತವಾಗುತ್ತಿದೆ ಎಂದರು. ಸ್ವಾತಂತ್ರ್ಯಾನಂತರ ಗುಲಾಮ ಮನೋಭಾವ ಶಿಕ್ಷಣ ನೀತಿಯನ್ನ ಅನುಸರಿಸಿದ ಪರಿಣಾಮ ಸುಭಾಷ್ ಚಂದ್ರ ಬೋಸ್, ಕ್ರಾಂತಿವೀರ ಭಗತ್ ಸಿಂಗ್ ಸೇರಿದಂತೆ ಅನೇಕ ಮಹಾಪರಾಕ್ರಮಿಗಳ ಇತಿಹಾಸವನ್ನ ಕಡೆಗಣಿಸಿ ನಿರ್ದಿಷ್ಟ ವ್ಯಕ್ತಿಗಳನ್ನ ಮಾತ್ರ ಪ್ರಚಾರ ಮಾಡುವ ಮೂಲಕ ಯುವ ಪೀಳಿಗೆಯ ಆತ್ಮವಿಶ್ವಾಸ ಕುಂದಿಸುವ ಪ್ರಯತ್ನ ನಡೆದಿದೆ ಎಂದು ಹೇಳಿದರು. ಅವತ್ತು ಪ್ರಾರಂಭ ಆಗಿರತಕ್ಕಂಥ ಆ ಒಂದು ಚಿಕ್ಕ ಕಿರುಧಾರೆ ಇವತ್ತು ನಾವಿಲ್ಲಿ ಸೇರಿದ್ದೀವಿ, ಸಾವಿರಾರು ಜನ ಸೇರಿದ್ದೀವಿ. ಒಂದೇ ವಿಷಯಕ್ಕೋಸ್ಕರ ಸೇರಿದ್ದೀವಿ. ಹಿಂದೂಗಳು ನಾವು ಒಂದಾಗಬೇಕು, ಹಿಂದೂಗಳು ನಾವು ಗಟ್ಟಿಯಾಗಿ ನಿಲ್ಲಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ, ವಿಶ್ವಾಸದೊಂದಿಗೆ ನಾವಿಲ್ಲಿ ಸೇರಿದ್ದೀವಿ. ಸ್ವಾಮಿ, ದೇಶದ ಅನೇಕ ಗ್ರಾಮಗಳಲ್ಲಿ, ಮೂಲೆ ಮೂಲೆಗಳಲ್ಲಿ, ಅದು ಹಿಮಾಲಯದ ತುದಿಯಿಂದ ಪ್ರಾರಂಭ ಮಾಡಿ ಕನ್ಯಾಕುಮಾರಿಯ ತನಕ ಮೂಲೆ ಮೂಲೆಗಳಲ್ಲಿ ಇದೇ ರೀತಿಯ ಸಮ್ಮೇಳನಗಳು ನಡೀತಾ ಇದ್ದಾವೆ. 1 ವರ್ಷದ ತನಕ ನಡೆಯುತ್ತೆ.
ದುರ್ಬಲವಾಗಿದ್ದರೆ ಬಲಿಯಾಗಬೇಕಾಗುತ್ತದೆ. ಪ್ರಬಲವಾಗಿ ಎದ್ದು ನಿಂತರೆ ಎಲ್ಲರೂ ಕಾಲ ಕೆಳಗೆ ಬಂದು ನಿಲ್ಲುತ್ತಾರೆ. ಹಿಂದೂಗಳು ಒಗ್ಗಟ್ಟಾದರೆ ಜಗತ್ತಿನ ಯಾವುದೇ ಶಕ್ತಿಗೂ ಭಾರತವನ್ನ ತಡೆಯಲು ಸಾಧ್ಯವಿಲ್ಲ ಎಂದರು. ಭಾರತೀಯ ದಾರ್ಶನಿಕ ಗ್ರಂಥಗಳಲ್ಲಿ ಜಾತಿ ಪದ್ಧತಿಯ ಉಲ್ಲೇಖ ಇಲ್ಲ. ಕೆಲವು ಅತಿ ಬುದ್ಧಿವಂತರು ಜಾತಿ ಪದ್ಧತಿಯನ್ನ ರೂಪಿಸಿದ್ದು ಅದು ಹಿಂದೂಗಳ ಒಗ್ಗಟ್ಟಿಗೆ ಮಾರಕವಾಗಿದೆ. ಜಾತಿಯನ್ನ ಮನೆಗಷ್ಟೇ ಸೀಮಿತಗೊಳಿಸಿ ಹೊರಗೆ ಬಂದಾಗ ನಾವೆಲ್ಲರೂ ಹಿಂದೂಗಳು ಎಂಬ ಭಾವನೆ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಬಂಟ್ವಾಳ ವರಲಕ್ಷ್ಮಿ ಶ್ರೀಧಾಮ ಮಾಣಿಲ ಶ್ರೀ ಪರಮಹಂಸ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ಶೋಭಾಯಾತ್ರೆ ಮುಗಿದ ಬಳಿಕ ಅನಂತಕುಮಾರ್ ಹೆಗಡೆ ಆಗಮನವನ್ನ ಕಾಯುತ್ತಿದ್ದ ಯುವಕರು ಅವರು ವೇದಿಕೆಗೆ ಬರುತ್ತಿದ್ದಂತೆ ಜೈಕಾರ ಕೂಗಿದರು. ಅವರು ವೇದಿಕೆಯಿಂದ ನಿರ್ಗಮಿಸುವಾಗ ಕೂಡ ಯುವಕರು ಅವರನ್ನ ಸುತ್ತುವರೆದರು. ಈ ವೇಳೆ ಪೊಲೀಸರು ಜನರನ್ನ ನಿಯಂತ್ರಿಸಿ ಅವರನ್ನ ವಾಹನಕ್ಕೆ ಕೂರಿಸಲು ಹರಸಾಹಸ ಪಟ್ಟರು. ಕಾರ್ಯಕ್ರಮದಲ್ಲಿ ಸಮ್ಮೇಳನ ಸಮಿತಿಯ ಅಧ್ಯಕ್ಷ ಶ್ರೀಧರ್ ನಾಯ್ಕ್, ಶ್ರೀ ನಾಗಯಕ್ಷಿ ಮಹಾಸಂಸ್ಥಾನದ ಧರ್ಮದರ್ಶಿ ರಾಮದಾಸ್ ಪ್ರಭು, ಮಾಜಿ ಶಾಸಕ ಸುನಿಲ್ ನಾಯ್ಕ್, ಶಿವಾನಂದ ನಾಯ್ಕ್, ಹಿಂದೂ ಮುಖಂಡರಾದ ಗೋವಿಂದ ನಾಯ್ಕ್, ಕೃಷ್ಣ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಸ್ಮಯ ನ್ಯೂಸ್, ಈಶ್ವರ್ ನಾಯ್ಕ್, ಭಟ್ಕಳ.